ಕೊಡ್ರಮ್ಮ. ಬಗಲುಗುಂಟೆ ಮಾರಮ್ಮ ದೇವಿಯ ಮಹಾನ್ ದೊಡ್ಡ ಅದ್ಧೂರಿ ಜಾತ್ರಾ ಸಮಾರಂಭಕ್ಕೆ ಹೋಗಿದ್ದು ಅಲ್ಲಿಯ ಜಾತ್ರೆಯ ವೈಭವವನ್ನು ತೋರಿಸುತ್ತಾ ನಿಮಗೆ ಕೆಲವೊಂದು ಜಾತ್ರೆಯ ಮಾಹಿತಿಯನ್ನು ಕೊಡಲು ಇಚ್ಛಿಸುತ್ತೇನೆ. ಜಾತ್ರೆ ನಮ್ಮ ಗ್ರಾಮೀಣ ಸಂಸ್ಕೃತಿಯ ಮಹತ್ವದ ಭಾಗವಾಗಿದ್ದು ಇದು ನಗರ ಪ್ರದೇಶಕ್ಕೂ ಅನ್ವಯವಾಗುತ್ತಿದೆ. ಇದು ಸಾಮಾನ್ಯವಾಗಿ ದೇವರ ಆರಾಧನೆಗಾಗಿ ಆಯೋಜಿಸಲ್ಪಡುವ ಒಂದು ಹಬ್ಬವಾಗಿದೆ. ಜಾತ್ರೆಯು ವೇಳೆ ಊರು ಹಳ್ಳಿಗಳಲ್ಲಿ ಸಂತಸ ಮತ್ತು ಸಂಭ್ರಮ ತುಂಬಿರುತ್ತದೆ. ಜನರು ಮತ್ತು ಮಕ್ಕಳು ಹೊಸ ಬಟ್ಟೆ ತೊಟ್ಟು ದೇವರನ್ನು ಪೂಜಿಸಲು ದೇವಸ್ಥಾನಗಳಿಗೆ ಹೋಗುತ್ತಾರೆ. ಜಾತ್ರೆಗಳಲ್ಲಿ ಹಲವಾರು ಅಂಗಡಿಗಳು, ಮೇಳಗಳು, ಆಟೋಪಕರಣಗಳು ಇರುತ್ತದೆ. ಮಕ್ಕಳಿಗೆ ಜಾತ್ರೆಯಲ್ಲಿ ಸಿಗುವ ಆಟೋಪಕರಣಗಳು ಬಹಳ ಇಷ್ಟ. ಜಾತ್ರೆಯಲ್ಲಿ ವಿವಿಧ ತಿಂಡಿ ತಿನಿಸುಗಳು, ಲಾಡು, ಚಕ್ಕಲಿ, ಕಡಲೆ ಮಿಠಾಯಿ, ಜಿಲೇಬಿ ಮುಂತಾದ ತಿನಿಸುಗಳು ದೊರೆಯುತ್ತದೆ. ಜಾತ್ರೆ ಸಂದರ್ಭದಲ್ಲಿ ಜನರು ಹತ್ತಿರದ ಸಂಬಂಧಿಕರ ಮನೆಗಳಿಗೆ ಭೇಟಿ ನೀಡಿರುತ್ತಾರೆ. ಜಾತ್ರೆ ಗ್ರಾಮಸ್ಥರಿಗೆ ಒಂದು ದೊಡ್ಡ ಸಮಾರಂಭದಂತೆ ಅನ್ನಿಸುತ್ತದೆ. ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜಾತ್ರೆಯಲ್ಲಿ ಆಯೋಜಿಸಲಾಗುತ್ತದೆ. ಹೋರೆಕಲ್ಲು, ಕಬಡ್ಡಿ, ಕುಸ್ತಿ ಮುಂತಾದ ಕ್ರೀಡೆಗಳನ್ನು ಇಲ್ಲಿ ನಡೆಸುತ್ತಾರೆ. ಜಾತ್ರೆ ಸಂದರ್ಭದಲ್ಲಿ ವ್ಯಾಪಾರಿಗಳು ತಮ್ಮ ವಸ್ತುಗಳನ್ನು ಮಾರಾಟ ಮಾಡಿ ವ್ಯಾಪಾರವನ್ನು ಹೆಚ್ಚಿಸುತ್ತಾರೆ. ಜಾತ್ರೆಯ ಸಮಯದಲ್ಲಿ ತೇರಿನಲ್ಲಿ ದೇವರ ವಿಗ್ರಹವನ್ನು ಕೂರಿಸಿ ಮೆರವಣಿಗೆ ಮಾಡುತ್ತಾರೆ. ಜಾತ್ರೆ ಜನರಲ್ಲಿ ಒಗ್ಗಟ್ಟು, ಸಹಕಾರ ಮತ್ತು ಸಂತೋಷವನ್ನು ಬೆಳೆಸುತ್ತದೆ. ಹೀಗಾಗಿ ಜಾತ್ರೆ ನಮ್ಮ ಸಂಪ್ರದಾಯ, ಸಂಸ್ಕೃತಿ ಮತ್ತು ಸಂಭ್ರಮದ ಪ್ರತೀಕವಾಗಿದೆ. ಇದು ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಬದಲಿಗೆ ಸಮಾಜದ ಬಾಂಧವ್ಯವನ್ನು, ಸಾಂಸ್ಕೃತಿಕ ಮತ್ತು ಆರ್ಥಿಕ ಚಟುವಟಿಕೆಗಳನ್ನು ಉತ್ತೇಜಿಸುವ ದೊಡ್ಡ ಹಬ್ಬಗಳಾಗಿರುತ್ತದೆ. ಜಾತ್ರೆಗಳಲ್ಲಿ ಜಾತಿ, ಮತ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಸೇರುತ್ತಾರೆ. ಇದು ಜನರ ನಡುವೆ ಪ್ರೀತಿ ಮತ್ತು ಸಾಮರಸ್ಯವನ್ನು ಹೆಚ್ಚಿಸುತ್ತದೆ. ಜಾನಪದ ನೃತ್ಯಗಳು, ಡೊಳ್ಳು ಕುಣಿತ, ಕೋಲಾಟ ಮತ್ತು ರಥೋತ್ಸವಗಳಂತಹ ಕಲೆಗಳನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸಲು ಜಾತ್ರೆಗಳು ಮಾಧ್ಯಮವಾಗಿರುತ್ತದೆ. ದೂರದ ಊರುಗಳಲ್ಲಿರುವ ಸಂಬಂಧಿಕರು ಮತ್ತು ಸ್ನೇಹಿತರು ಒಂದೇ ಕಡೆ ಭೇಟಿಯಾಗಲು ಇದು ಉತ್ತಮ ಅವಕಾಶವಾಗಿರುತ್ತದೆ. ವಿಶೇಷವಾಗಿ ಹೆಣ್ಣು ಮಕ್ಕಳು ತಮ್ಮ ತವರಿಗೆ ಬಂದು ಸಂಭ್ರಮಿಸಲು ಜಾತ್ರೆಗಳು ಪ್ರಮುಖ ವೇದಿಕೆಯಾಗಿರುತ್ತದೆ. ಗ್ರಾಮ ದೇವತೆ ಅಥವಾ ಊರಿನ ಮುಖ್ಯ ದೇವರ ಪೂಜೆ, ಅಭಿಷೇಕ ಮತ್ತು ರಥೋತ್ಸವಗಳು ಭಕ್ತಿಯ ಸಂಕೇತವಾಗಿರುತ್ತದೆ. ಭಜನೆ, ಪ್ರವಚನ ಮತ್ತು ಧಾರ್ಮಿಕ ಉಪನ್ಯಾಸಗಳ ಮೂಲಕ ಜನರಲ್ಲಿ ಧರ್ಮ ಮತ್ತು ನೈತಿಕ ಮೌಲ್ಯಗಳನ್ನು ಬಿತ್ತುವುದು ಇದರ ಉದ್ದೇಶವಾಗಿರುತ್ತದೆ. ಜಾತ್ರೆಯು ಸ್ಥಳೀಯ ವ್ಯಾಪಾರಿಗಳಿಗೆ, ಕುಶಲಕರ್ಮಿಗಳಿಗೆ ಮತ್ತು ರೈತರಿಗೆ ತಮ್ಮ ಉತ್ಪನ್ನವನ್ನು, ಮಣ್ಣಿನ ಮಡಿಕೆಗಳು, ಆಟಿಕೆಗಳು, ಬಟ್ಟೆಗಳು ಮಾರಾಟ ಮಾಡಲು ಉತ್ತಮ ಅವಕಾಶವನ್ನು ಒದಗಿಸುತ್ತದೆ.
ಸಣ್ಣ ವ್ಯಾಪಾರಿಗಳಿಗೆ ಇದು ಆದಾಯದ ಮೂಲವಾಗಿರುತ್ತದೆ. ಸರಳವಾಗಿ ಹೇಳುವುದಾದರೆ ಜಾತ್ರೆಗಳು ನಮ್ಮ ಸಾಂಸ್ಕೃತಿಕ ಪ್ರತೀಕ. ಇವು ಜನರನ್ನು ಒಂದುಗೂಡಿಸಿ ಮನಸ್ಸಿಗೆ ಉಲ್ಲಾಸವನ್ನು ನೀಡುವ ಮೂಲಕ ಜೀವನದ ದೈನಂದಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಜಾತ್ರೆಗಳಲ್ಲಿ ಜಾತಿ, ವರ್ಗ ಇತ್ಯಾದಿ ಭೇದವಿಲ್ಲದೆ ಜನರು ಒಂದೆಡೆ ಸೇರಿ ಸಂಭ್ರಮಿಸುವ ಪರಿಯೇ ಅನನ್ಯ. ಜಾತ್ರೆಯನ್ನು ಆನಂದಿಸುವುದರಲ್ಲಿ ಬಡವ ಶ್ರೀಮಂತ ವ್ಯತ್ಯಾಸ ಇಲ್ಲ. ಜಾತ್ರೆ ತೇರನ್ನು ಎಲ್ಲರೂ ಸೇರಿ ಎಳೆಯುತ್ತಾರೆ. ಜಾತ್ರೆ ನಡೆಯುವ ಊರಲ್ಲಿ ನೆಂಟರಿಷ್ಟರ ಸಮಾಗಮವಾಗುತ್ತದೆ. ಆ ಮನೆಯಲ್ಲಿ ಹಬ್ಬದ ಸಂಭ್ರಮ ಮೇಳೈಸಿರುತ್ತದೆ. ಬೆಂಗಳೂರಿನ ಹೆಸರುಘಟ್ಟ ರಸ್ತೆಯಲ್ಲಿರುವ ಬಾಗಲಗುಂಟೆ ಪ್ರದೇಶದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯುವ ಈ ಐತಿಹಾಸಿಕ ಮತ್ತು ಸಾಂಪ್ರದಾಯಿಕ ಗ್ರಾಮ ದೇವತೆಯ ಜಾತ್ರೆಯಾಗಿದ್ದು, ಇದು ಸ್ಥಳೀಯ ಭಕ್ತರ ಪಾಲಿಗೆ ಬಹಳ ಪವಿತ್ರವಾದ ಹಬ್ಬವಾಗಿರುತ್ತದೆ. ಪ್ರತಿ ವರ್ಷ ಆಯುಧ ಪೂಜೆಯ ನಂತರ ಬರುವ ದಿನಗಳಲ್ಲಿ ಈ ಜಾತ್ರೆ ನಡೆಯುತ್ತದೆ. ಜಾತ್ರೆಯ ಆರಂಭದಲ್ಲಿ ದೇವಸ್ಥಾನದ ಆರಂಭದಲ್ಲಿ ಜೋಡಿ ಅಡಿಕೆ ಕಂಬಗಳನ್ನು ನಿಲ್ಲಿಸಲಾಗುತ್ತದೆ. ಬಾಗಲಗುಂಟೆ ಮಾತ್ರವಲ್ಲದೆ ಮಲ್ಲಸಂದ್ರ, ಶೆಟ್ಟಿಹಳ್ಳಿ, ಸೀಡೇಹಳ್ಳಿ ಸೇರಿದಂತೆ 10 ಗ್ರಾಮಗಳ ಜನರು ಇದರಲ್ಲಿ ಪಾಲ್ಗೊಳ್ಳುತ್ತಾರೆ. 3 ದಿನಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ದೇವಿಯ ಉತ್ಸವ ಮೂರ್ತಿಯ ಮೆರವಣಿಗೆ, ಸಾಂಪ್ರದಾಯಿಕ ಪೂಜೆಗಳು ಮತ್ತು ದೀಪಾರತಿಗಳು ಅತ್ಯಂತ ಆಕರ್ಷಕವಾಗಿರುತ್ತದೆ. ಜಾತ್ರೆಯ ಸಮಯದಲ್ಲಿ ಸಾಂಪ್ರದಾಯಿಕ ಸಂಗೀತ, ಡೊಳ್ಳು ಕುಣಿತ ಮತ್ತು ಬಣ್ಣ ಬಣ್ಣದ ಆಟಿಕೆಗಳು ಮತ್ತು ತಿಂಡಿ ತೀರ್ಥಗಳ ಮಳಿಗೆಗಳು ಮೈದಾನದಲ್ಲಿ ಜನರನ್ನು ಆಕರ್ಷಿಸುತ್ತದೆ. ಸ್ಥಳೀಯ ನಂಬಿಕೆಗಳ ಪ್ರಕಾರ ಹಿಂದೆ ದಟ್ಟ ಅರಣ್ಯವಾಗಿದ್ದ ಬಾಗಲಗುಂಟೆ ಪ್ರದೇಶದಲ್ಲಿ ಮೇಯುತ್ತಿದ್ದ ಮೇಕೆಯೊಂದರ ಕೆಚ್ಚಲಿನಿಂದ ಹೆಣ್ಣು ಮಗಳೊಬ್ಬಳು ಹಾಲು ಕುಡಿಯುತ್ತಿರುವುದನ್ನು ಕುರುಬನೊಬ್ಬ ನೋಡುತ್ತಾನೆ. ಆಕೆ ತಾನು ಶಕ್ತಿ ದೇವತೆ ಎಂದು ತಿಳಿಸಿ ಅಲ್ಲೆಯೇ ನೆಲೆಸುತ್ತಾಳೆ. ಅಂದಿನಿಂದ ಮಾರಮ್ಮ ತಾಯಿಯು ಈ ಭಾಗದ ಗ್ರಾಮದೇವತೆಯಾಗಿ ಸಾಂಕ್ರಾಮಿಕ ರೋಗಗಳು ಹಾಗೂ ಕಷ್ಟಗಳಿಂದ ಜನರನ್ನು ರಕ್ಷಿಸುತ್ತಿದ್ದಾಳೆ ಎಂಬ ಗಾಢ ನಂಬಿಕೆ ಇದೆ. ಈ ಸುಪ್ರಸಿದ್ಧ ಜಾತ್ರೆಯು ಪ್ರತಿ ವರ್ಷ ಸಾಮಾನ್ಯವಾಗಿ ದೀಪಾವಳಿ ಹಿಂದೆ ಬರುವ ಸೋಮವಾರ, ಮಂಗಳವಾರ, ಬುಧವಾರ ಬೃಹತ್ತಾಗಿ ಜಾತ್ರೆ ಅತಿ ವೈಭವಪೂರಿತವಾಗಿ ನಡೆಯುತ್ತದೆ. ಜಾತ್ರೆಯ ಆರಂಭದ ಸಂಕೇತವಾಗಿ ದೇವಸ್ಥಾನದ ಮುಂದೆ ಸಾಂಪ್ರದಾಯಿಕವಾಗಿ ಬೃಹತ್ ಜೋಡಿ ಅಡಿಕೆ ಕಂಬಗಳನ್ನು ನೆಡಲಾಗುತ್ತದೆ. ಶ್ರೀ ವಿನಾಯಕ, ವೇಣುಗೋಪಾಲ ಸ್ವಾಮಿ, ಆಂಜನೇಯ ಸ್ವಾಮಿ, ಪಳೇಕಮ್ಮ ಮತ್ತು ಮುತ್ತುರಾಯ ಸ್ವಾಮಿ ಸೇರಿದಂತೆ ಸುತ್ತಮುತ್ತಲಿನ ದೇವತೆಗಳಿಗೆ ಭಕ್ತರು ಭಕ್ತಿಯಿಂದ ಬೆಲ್ಲದ ಆರತಿಯನ್ನು ಬೆಳಗುತ್ತಾರೆ. ಮಾರಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ಅಲಂಕೃತ ಪಲ್ಲಕ್ಕಿಯಲ್ಲಿ ಕೂರಿಸಿ ಸಕಲ ವಾದ್ಯ ಮೇಳಗಳೊಂದಿಗೆ ಬಾಗಲಗುಂಟೆಯ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ಮಾಡಲಾಗುತ್ತದೆ. ರಾತ್ರಿಯ ಸಮಯದಲ್ಲಿ ಸ್ಥಳೀಯ ಕಲಾ ತಂಡಗಳಿಂದ ಕುರುಕ್ಷೇತ್ರದಂತಹ ಪೌರಾಣಿಕ ನಾಟಕಗಳ ಪ್ರದರ್ಶನ ಹಾಗೂ ಸಂಗೀತ ಸಂಜೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಜಾತ್ರೆಯ ದಿನಗಳಲ್ಲಿ ದೇವಸ್ಥಾನಕ್ಕೆ ಬರುವ ಸಾವಿರಾರು ಭಕ್ತಾದಿಗಳಿಗೆ ಬೃಹತ್ ಪ್ರಮಾಣದಲ್ಲಿ ಅನ್ನದಾನ ವ್ಯವಸ್ಥೆಯೂ ಸಹ ಇರುತ್ತದೆ. ಇದು ತಂಬಿಟ್ಟಿನ ಆರತಿ ದೇವಿಗೆ ಅತಿ ಇಷ್ಟ ಎಂದು ಈ ಆರತಿಯಿಂದ ಬೆಳಗುತ್ತಾರೆ. ಆರತಿಯ ವೈಭವವನ್ನು ನೋಡಲು 2 ಕಣ್ಣು ಸಾಲದು. ಇನ್ನೂ ಚೆನ್ನಾಗಿ ಮಾಡಿದ ಆರತಿಗಳಿಗೆ ಇಲ್ಲಿ ಪ್ರಶಸ್ತಿಗಳು ಕೊಡಲಾಗುತ್ತದೆ. ಹಣದ ರೂಪದಲ್ಲಿ ಬಹುಮಾನವನ್ನು ಕೊಡಲಾಗುತ್ತದೆ.
ತಾಯಿಯನ್ನು ಕೊಡತಿ ನಿಷ್ಠೆ ಭಕ್ತಿಯಿಂದ ಬೇಡಿಕೊಂಡರೆ ಅತಿ ಶೀಘ್ರವಾಗಿ ಫಲವನ್ನು ಕೊಡಲು ಮುಂದಾಗುತ್ತಾಳೆ ಈ ಮಾರಮ್ಮ. ಅನೇಕ ಸಾಂಕ್ರಾಮಿಕ ರೋಗಗಳು ಬಂದಾಗ ಮಕ್ಕಳಿಗೆ ಬಾಯಿ ಬೀಗ ಚುಚ್ಚುವುದು ಇಲ್ಲಿ ಅತಿ ಪ್ರಮುಖವಾದ ಸಂಪ್ರದಾಯದಲ್ಲಿ ಒಂದಾಗಿದ್ದು, ಭಕ್ತರು ಭಕ್ತಿಯಿಂದ ಏನೇ ಕೇಳಿಕೊಂಡರೂ ವರಪ್ರಸಾದವನ್ನು ನೀಡುವ ಈ ತಾಯಿಯನ್ನು ಜನಸ್ತೋಮವನ್ನು ನೋಡಿದರೆ ಗೊತ್ತಾಗುತ್ತದೆ ತಾಯಿಯ ಶಕ್ತಿ ಎಂಥದ್ದು ಅಂತ. ಇದು ತಾಯಿಯ ಒಂದು ಜಾತ್ರೆಯ ಹಗಲಿನ ಹೊತ್ತಿನಲ್ಲಿ ಆದ ಪೂಜಾ ಕೈಂಕರ್ಯಗಳು. ತಂಬಿಟ್ಟಿನ ಆರತಿಯ ನೋಡಿ ಎಷ್ಟು ವಿಜೃಂಭಣೆಯಿಂದ ಭಕ್ತಾದಿಗಳು ಮಾಡಿಕೊಂಡು ಬಂದು ಭಕ್ತಿಯನ್ನು ಅಮ್ಮನಿಗೆ ಆರತಿ ಬೆಳಗುತ್ತಾರೆ. ಇನ್ನು ರಾತ್ರಿಯ ಸಮಯ ದೀಪಾಲಂಕಾರದ ವಿಡಿಯೋವನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸುತ್ತೇನೆ ನೋಡಿ. ಅಲ್ಲೇ ನಿಂತ್ಕೊಳ್ಳೋರೆ, ಹೋಗ್ತಾ ಇಲ್ಲ ಅವರು. ಅಂಕಲ್ ಹಂಗೆ ಮುಂದೆ ಹೋಗಿ, ಅಂಕಲ್ ಹಂಗೆ ಮುಂದೆ ಹೋಗಿ. ನೋಡ್ಕೊಂಡು ಫೋಟೋ ಹೊಡ್ಕೊಂಡು ವಿಡಿಯೋ ಮಾಡ್ಕೋ. ಆಯ್ತಾ ಹಂಗೆ ಹೊಡ್ಕೊಂಡು ಬಿಡು. ಸ್ವಲ್ಪ ತಿರುಗುರು ಹಂಗೆ ತಿರ್ಗಮ್ಮ. ಇದು ನೋಡಿದ್ರ ಅಲ್ಲಿಂದ ಝೂಮ್ ಮಾಡಿದೆ ನಿಂದು ನಿಂದಲ್ಲ. ದೇವಸ್ಥಾನದ ಮಾರಮ್ಮ ದೇವಸ್ಥಾನದ